ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೇ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೆನ್ನೆನೆ ಇಡ್ಲಿ ಮಾಡೋಣ ಅಥವಾ ದೋಸೆ ಮಾಡೋಣ ಅಂತ ಹೇಳಿ ನಾನು ಹಿಟ್ಟನ್ನ ನೆನೆಸಿಟ್ಟು ರುಬ್ಬಿಟ್ಕೊಂಡಿದ್ದೆ. ನೋಡಿ, ಅದನ್ನು ನಾನು ಫ್ರಿಜ್ಜಲ್ಲಿ ಏನೂ ಇಡಲ್ಲ, ಹೊರಗಡೆನೇ ಇಟ್ಟಿರ್ತೀನಿ. ಅದು ಈ ಥರ ಉಕ್ಕಿ ಬಂದಿರುತ್ತೆ. ಅದು ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನು ಸೋಡಾ ಎಲ್ಲ ಯೂಸ್ ಮಾಡಲ್ಲ. ನಾನು ಇಡ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿ ಓಪನ್ ಮಾಡಿ ನೋಡಿದೆ. ಕೆಳಗಡೆ ಒಂದು ತಟ್ಟೆ ಕೂಡ ಇಟ್ಟಿದ್ದೆ. ಜಾಸ್ತಿ ಆಗಿ ಉಕ್ಕಿದ್ರೆ ಅದರಲ್ಲಿ ಬೀಳಿ ಕೆಳಗಡೆ ಎಲ್ಲ ಬಿದ್ದರೆ ಎಲ್ಲ ವೇಸ್ಟ್ ಆಗುತ್ತೆ, ಜೊತೆಗೆ ಎಲ್ಲ ಗಲೀಜಾಗುತ್ತೆ ಅಂತ ಇದು ಸ್ವಲ್ಪ ಹಾಗೆ ತಿರುಗಿಸ್ತಾ ಇದ್ದರೆ ಉಕ್ಕಿರೋದೆಲ್ಲ ಡೌನ್ ಆಗುತ್ತೆ. ನೋಡ್ತಾ ಇರ್ಬೋದು, ಹಸಿಟ್ಟೆಲ್ಲ ಕಡಿಮೆ ಆಗ್ತಾ ಇದೆ. ಹಾಗೆ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ಪಾತ್ರೆ ತೆಗೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ. ಎಲ್ಲದಕ್ಕೂ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೋದ್ರಿಂದ ಇಡ್ಲಿ ಮೇಲೆ ಎದ್ದೋಳಕ್ಕೆ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಸಾಫ್ಟಾಗಿರುತ್ತೆ. ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನಲ್ಲಿ ಒಂದು ಪ್ಲೇಟ್ಗೆ ಎಲ್ಲದಕ್ಕೂ ಹಾಕೊಬೋದು ಅಷ್ಟು. ಈಗ ನಾನು ಇಡ್ಲಿ ಮಾಡೋದಕ್ಕೆ ಇಡ್ಲಿ ಹಿಟ್ಟೆಲ್ಲ ಹಾಕಿಟ್ಕೊಂಡಿದ್ದೀನಿ. ನೀರು ಕಾಯಕ್ಕಿಟ್ಟಿದ್ದೆ. ಅದನ್ನು ಒಂದು 15 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ ನೋಡಿದೆ. ನೋಡಿ, ಇಡ್ಲಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ. ಅದನ್ನು ತೆಗೆಯೋದೇನು ಕಷ್ಟ ಆಗಲ್ಲ. ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಈ ಥರ ತೆಗೆದ್ರೆ ಬಂದ್ಬಿಡುತ್ತೆ. ತುಂಬ ಸಾಫ್ಟಾಗಿ ಸ್ಪಂಜಿಯಾಗಿ ಇರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಏನು ಸ್ಪೆಷಲ್ ಅಂದರೆ ನಾವು ಇಲ್ಲಿ ಸೋಡಾ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಅದೇ ಸ್ಪೆಷಲು. ಈ ಸಮ್ಮರಲ್ಲಿ ಸೋಡಾ ಎಲ್ಲ ಯೂಸ್ ಮಾಡಿದ್ರೆ ಹೊಟ್ಟೆ ಎಲ್ಲ ದಪ್ಪ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ನಾವು ಯಾವುದಕ್ಕೂ ಸೋಡಾ ಎಲ್ಲ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಹಾಗೆ ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಇಡ್ಲಿ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ. ದೊಡ್ಡ ದೊಡ್ಡ ಪಾತ್ರೆನಲ್ಲಾದರೆ ಅದು ತುಂಬ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆಲ್ಲ. ಇದೆಲ್ಲ ಒಂದು 15 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಅದೊಂದು ನನಗೆ ಬೆನಿಫಿಟ್ಟು. ಒಂದು 15 ಮಿನಿಟ್ಸಲ್ಲಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಡ್ಬೋದು. ಹಾಗೆ ಇದಕ್ಕೆ ಚಟ್ನಿ ಅದು ಇದು ಎಲ್ಲ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಂತಂದ್ಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ನಾನಿಲ್ಲಿ ಬೇಳೆ ಹಾಕಿ ಸಾಂಬಾರಲ್ಲಿ ದಾಲ್ ಥರ ಆಗಿತ್ತು. ಸಾಂಬಾರು ಮಾಡಿದೆ, ಅದು ದಾಲ್ ಆಯಿತು. ಇಡ್ಲಿಗೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ನಮ್ಮ ನಕ್ಷಾ ಡಿಸ್ಟರ್ಬ್ ಮಾಡ್ತಿದ್ದಾಳೆ. ಹಾಗೆ ಅದೆಲ್ಲ ಆದಮೇಲೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಆಲ್ರೆಡಿ ಕ್ಲೀನಾಗಿರುತ್ತೆ ಯಾವಾಗ್ಲೂ. ಇನ್ನೊಂದು ಸ್ವಲ್ಪ ಕ್ಲೀನ್ ಇತ್ತು ಅಂತ ಮಾಡ್ಕೊತಾ ಇದ್ದೆ. ನೆಕ್ಸ್ಟು ನಕ್ಷಾಗೆ ಏನಾದರೂ ತಿಂಡಿ ಕೊಡೋಣ ಅಂಥೇಳಿ. ತಿಂಡಿ ಅಂತಂದರೆ ಅವಳಿಗೆ ಮಾರ್ನಿಂಗ್ ರಾಗಿ ಸರಿ ಕೊಡ್ತೀನಿ, ಮಧ್ಯಾಹ್ನನೂ ಕೂಡ ರಾಗಿ ಸರಿನೇ ಅವಳಿಗೆ ಮಾಡೋದು. ಹಾಗೆ ಸ್ನ್ಯಾಕ್ಸ್ ಟೈಮಿಗೆ ಬಂದರೆ ಅವಳಿಗೆ ಹಣ್ಣನ್ನು ಕೊಡ್ತೀನಿ. ಆ್ಯಪಲ್ನ ಸ್ವಲ್ಪ ಹಾಲಲ್ಲಿ ಬೇಯಿಸ್ಕೊಂಡು ಮಿಕ್ಸಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಹಾಕಿ ಅವಳಿಗೆ ತಿನ್ನಿಸ್ದೆ. ಅಂದರೆ ಅವಳು ಒಂದು 2 ಟೈಮ್ಸ್ ತಿನ್ನೋದಕ್ಕೆ ಹೇಳ್ತಿದ್ಲು. ಆಮೇಲೆ ಸರಿಯಾಗಿ ತಿನ್ನಬೇಕು ಅಂತ ಟೇಸ್ಟ್ ಸಿಕ್ತೇನೋ ತಿನ್ನೋಕ್ಕೆ ಶುರು ಮಾಡಿದ್ಲು. ಅದೆಲ್ಲ ಆದಮೇಲೆ ರೆಡಿಯಾಗಿ ಓಟ್ ಹಾಕಬೇಕಲ್ಲ ಫ್ರೆಂಡ್ಸ್ ಇವತ್ತು, ಅದಕ್ಕೆ ಬರ್ತಾಯಿದ್ವಿ. ಮಧ್ಯಾಹ್ನ ಲಂಚ್ ಮಾಡೋಣ ಅಂತ ಹೇಳಿ ಬಾಬೂಜಿ ನಗರದಲ್ಲಿರೋ ಒಂದು ಹೋಟೆಲಿಗೆ ಬಂದ್ವಿ. ಮೆನು ನೋಡಿ ಒಂದು ಊಟ ಆರ್ಡ್ರ್ ಮಾಡಿದ್ವಿ. ನನ್ನ ಹಸ್ಬೆಂಡ್ಗೆ ಏನು ಬೇಕೋ ಅದು ಆರ್ಡ್ರ್ ಮಾಡಿದ್ರು. ಹಾಗೆ ಜ್ಯೂಸ್ ತೊಗೊಂಡು ಕುಡಿತಾಯಿದ್ದೆ. ನಕ್ಷ ನನಗೇನು ತಿನ್ನಿಸ್ತಾ ಇಲ್ಲ ಅಂತ ತುಂಬ ಸ್ಯಾಡಾಗಿ ನನ್ನನ್ನೇ ಗುರಾಯಿಸ್ತಾ ಇದ್ಲು. ಅವಳಿಗಿನ್ನ ತಿನ್ನಿಸೋ ಹಾಗಿಲ್ಲ, ಏನು ಮಾಡೋಕ್ಕಾಗತ್ತೆ. ಅವಳು ತಿನ್ನೋ ಆದಮೇಲೆ ತಿನ್ನಿಸ್ಬೇಕು ಅಂತ ಹೇಳಿ ಸುಮ್ಮನೆ ಆಗಿ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಹೊರಟು ಮನೆ ಕಡೆ ಬಂದು ಓಟೆಲ್ಲ ಆದಮೇಲೆ ಇವತ್ತಿನ ನನ್ನ ಡೇ ಮುಗೀತು. ಓಕೆ, ಥ್ಯಾಂಕ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಸಬ್ಸ್ಕ್ರೈಬರ್ಸು ತುಂಬ ಕಡಿಮೆ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್